ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈ ಒಂದು ಬಿಲ್ ಅನ್ನೋ ವಿಚಾರ ಬಂದಾಗ ಇದು ಒಂದು ಭಯಭೀತ ವಾತಾವರಣವನ್ನು ಏನಾದರೂ ಕ್ರಿಯೇಟ್ ಮಾಡ್ತಾ ಇದೆಯಾ ಇದು? ಇಲ್ಲ ಸರ್, ಇವರೆಲ್ಲ ಹೆದರ್ಕೊಳ್ಳೋ ರೀತಿಯಲ್ಲಿ. ಸಪೋಸ್ ಏನಾಗುತ್ತೆ, ಆಡಳಿತಾರೂಢ ಕೇಂದ್ರದಲ್ಲಿ ಅಧಿಕಾರದಲ್ಲಿರೋದು ಯಾರಪ್ಪ? ಎನ್ ಡಿ ಎ ಮೈತ್ರಿಕೂಟದ ಪಕ್ಷಗಳು ಯಾವುದೇ ರಾಜ್ಯದಲ್ಲಿ ಸರ್ಕಾರವನ್ನು ಮಾಡ್ತಾ ಇದ್ದಾಗ ಅವ್ರ ಮೇಲೆ ಯಾವತ್ತೂ ಇಂಥ ಆರೋಪಗಳು ಬರಲಿಕ್ಕಿಲ್ಲ. ಪ್ರಾಬಬಲಿ ಸ್ವಾಯತ್ತ ಸಂಸ್ಥೆಗಳು ಅಂತ ಕರೆಸಿಕೊಂಡಿರುವಂಥ ಸಂಸ್ಥೆಗಳು ಕೇಸೇ ಮಾಡಲ್ವೇನೋ, ಉಳ್ಕೊಳ್ಳೋದು ಆಯಾ ರಾಜ್ಯದಲ್ಲಿ ಅವ್ರದ್ದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಬರುತ್ತೆ. ಮೂರೇ ವಿಚಾರ ಬರೋದು, ಕೇಸ್ ಮಾಡಿದ್ರೆ ಸ್ಟೇಟ್ ಪೊಲೀಸ್ ಮಾಡಬೇಕು, ಇಲ್ಲ CBI ಮಾಡಬೇಕು, ಇಲ್ಲ IT ಮಾಡಬೇಕು, ಇಲ್ಲ ED ಮಾಡಬೇಕು. NDA ವ್ಯಾಪ್ತಿಯಲ್ಲಿ ಮೂರು ಇರಬೇಕಾದರೆ ಅವರ್ಯಾರು ಕೇಸ್ ಮಾಡಲ್ಲ, ಮೈತ್ರಿ ಪಕ್ಷ. ಇನ್ನು ಅವ್ರದ್ದೇ ಆ ಪಾರ್ಟಿಯದ್ದೇ ಸರ್ಕಾರ ಇದ್ದಾಗ ಪೊಲೀಸ್ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಹೋಗಲ್ಲ, ಹೆದರಬಹುದು. ಅಕಸ್ಮಾತ್ ಮಾಡಿದ್ರು 30 ದಿನ ಒಳಗಡೆ ಹಾಕುವಂಥ ಕೆಲಸ ಆಗಲ್ವೇನೋ, ಪ್ರಾಬಬಿಲಿಟಿ ಹೇಳ್ತಾ ಇದ್ದೀನಿ ನಾನು, ಹಾಗೆ ಆಗುತ್ತೆ ನಾನು ಹೇಳ್ತಾ ಇಲ್ಲ. ಸೊ ವಿಷಯ ಹೀಗಿದ್ದಾಗ ಅದೇ ಬೇರೆ ಪಕ್ಷಗಳು ಅಂತ ಬಂದಾಗ, ಇತರೆ ಪಕ್ಷಗಳು ಅಂತ ಬಂದಾಗ CBIಯೂ ಫ್ರೀ, EDನೂ ಫ್ರೀ, ಏನಂತಾರಲ್ಲ IT ನೂ ಫ್ರೀ, ಆ ಕಡೆ ಪೊಲೀಸು ಫ್ರೀ, ಅದನ್ನು ಬಳಸ್ಕೊಳ್ಬಹುದೇನೋ ಅನ್ನೋ ಅನುಮಾನ ಇರಲ್ವಾ ಇಲ್ಲಿ? ಪ್ರತಿಪಕ್ಷಗಳ ಆತಂಕ ನಾನು ಕೇಳ್ತಾ ಇರೋದಿಲ್ಲ ನಿಮಗೆ. ಸರ್, ಇವಾಗ ಆತಂಕ ಅವ್ರು ಯಾಕಂದ್ರೆ ದ ಲೈನ್ ಆಫ್ ಬ್ಲಡ್ ಕಾಂಗ್ರೆಸ್ ಮತ್ತೆ ಬೇರೆ ಬಂದಿರೋದು ಕರಪ್ಷನ್ಸ್ ಇಂದನೇ ಬಂದಿರೋಂಥದ್ದು ಇರೋದ್ರಿಂದ ಸೊ ಆತಂಕ ಅವ್ರಿಗೆ ಹೆಚ್ಚು ಜಾಸ್ತಿ ಇರುತ್ತೆ. ದಟ್ಸ್ ಅಂಡರ್ಸ್ಟ್ಯಾಂಡಬಲ್ ಸರ್. ಅಲ್ಲಿ ಏಂತಕ್ಕೆ ಆತಂಕದಲ್ಲಿ, ಯಾಕಂದ್ರೆ 1948 ಇಂದ 2014 ತಗೊಂಡ್ರು ಬರೀ ಸ್ಕ್ಯಾಮ್ಸ್ ದೇ ಇರುವಂತದ್ದನ್ನೇ. ಮತ್ತೆ ಸರ್, ಇವಾಗ ಸಂವಿಧಾನದ ಇದು ಇಂದಿರಾ ಗಾಂಧಿ ಅವ್ರದ್ದು ಮಾಡ್ಬೇಕಾದಾಗ ಅವ್ರ ಮೇಲೆ ಆರೋಪ ಬರ್ಬೇಕಂದಾಗ ಇಡೀ ಒಂದು ಇದನ್ನೇ ವ್ಯವಸ್ಥೆನೇ ಚೇಂಜ್ ಮಾಡ್ಬಿಟ್ರು. ಆಮೇಲೆ ತಾವು ಹೇಳ್ತಾ ಇದ್ದೀರಲ್ಲ, ಪೊಲೀಸ್ ರಾಜು, ಗೂಂಡಾ ರಾಜು, ಲೈಸೆನ್ಸ್ ರಾಜು, ಇದೆಲ್ಲ ಇರೋದು ನಾವು ನೋಡಿದೀವಲ್ಲ ಸರ್. ಅದಲ್ಲಿ ಇದು ನಾನ್ ಕಾಂಗ್ರೆಸ್, ನಾನ್ NDA ಗವರ್ಮೆಂಟ್ ಇದ್ರಲ್ಲಿ ಇರಬೇಕು. ಬಿಹಾರಲ್ಲಿ ಹೆಂಗಿತ್ತು, RJD ಇರಬೇಕಾದಾಗ ಹೆಂಗಿತ್ತು, ಮುಲಾಯಂ ಸಿಂಗ್ ಇದ್ದಾರೆ ಇರಬೇಕಾದಾಗ ಹೆಂಗಿತ್ತು, ಅಸ್ಸಾಂನಲ್ಲಿ ಡೆಮೋಗ್ರಫಿನೇ ಚೇಂಜ್ ಆಗೋ ತರದನ್ನ ಬಾಂಗ್ಲಾದೇಶ ಕೂಡ ಹೆಂಗಿತ್ತು. ಅವಾಗ ಅಲ್ಲಿನ ರಾಜ್ಯ ಸರ್ಕಾರಗಳಾಗ್ಬೋದು, ಇದ್ ಮಾಡ್ಬೋದು. ಸರ್, ನಾನು ಹೇಳ್ತಾರೆ ಏನಂದ್ರೆ, ಅವ್ರನ್ನ ಕಂಟ್ರೋಲ್ ಮಾಡಕ್ ಅನ್ನೋದಕ್ಕೂ ಅಂತಲ್ಲ, ಹೇಳಕ್ಕೂ ಅನ್ನೋದಕ್ಕಲ್ಲ, ಸರ್ವಾಧಿಕಾರಿ ತರದ ಆಗೋಯ್ತೈತೆ. ಅಂದ್ರೆ ವಾಟ್ ಇಸ್ ಇಟ್, ದೇರ್ ಶುಡ್ ಬಿ ಸಮ್ ಮೆಕ್ಯಾನಿಸಮ್ ಅಲ್ವಾ? ದೇ ಶುಡ್ ಅ ಮೆಕ್ಯಾನಿಸಮ್. ಅಂದ್ರೆ ಒಂದ್ಸತಿ ಆಯ್ಕೆ ಆಗ್ಬಿಟ್ರೆ ಅದು ಯಾವ್ದು ಅನ್ಇಂಟರಪ್ಟೆಡ್ ಅಂತ ಹೋಗ್ಬಾರ್ದಲ್ವ? ನಿನ್ ಮೇಲೆ ಆಪಾದನೆ ಬಂದಾಗ ಇದ್ ಮಾಡಿದಾಗ ನಾ ಕೇಳ್ತಿರೋದು ಇದೆಲ್ಲ ಹೇಳಿದ್ಕೇನಂದ್ರೆ, ದೇ ಶುಡ್ ಬಿ ಸಮ್ ಅಕೌಂಟಬಿಲಿಟಿ. ಜನದ ಪ್ರತಿನಿಧಿಗಳಿಗೆ ಅಕೌಂಟಬಿಲಿಟಿ ಇರ್ಬೇಕಾಗತ್ತೆ. ಅಕೌಂಟಬಿಲಿಟಿ ಇರ್ಬೇಕಾದ್ರೆ ಇಲ್ಲದೆ ಇದ್ರೆ ಅದು ಡಿಕ್ಟೇಟರ್ಶಿಪ್ ಆಗ್ಬಿಡುತ್ತೆ. ಇಲ್ಲಿ ಪ್ರಶ್ನೆ, ಇಲ್ಲಿ ಯಾರೋ ಒಬ್ಬ ಗೂಂಡಾಗಿರಿ ಮಾಡ್ದ, ಯಾರೋ ಜಂಗಲ್ ರಾಜ್ ಮಾಡ್ದ, ಯಾರೋ ಲೈಸೆನ್ಸ್ ರಾಜ್ ಮಾಡ್ದ ಅಂತ ಹೇಳಿದಾಗ ಎಂತೆಂಥ ಆರೋಪಗಳು ಬಂದಾಗ್ಲೂ ಲಾಲೂ ಪ್ರಸಾದ್ ಸುಮ್ಮನೆ ಬಿಟ್ಬಿಡ್ತಾ ದೇಶದ ಕಾನೂನು ವ್ಯವಸ್ಥೆ? ಸುಮ್ಮನೆ ಬಿಟ್ಬಿಟ್ಟು ಒಳಗಡೆ ಆಚೆ ಕೂರಿಸಿತ ಲಾಲೂ ಪ್ರಸಾದ್ನ? ಒಳಗಡೆ ಹಾಕಿತಲ್ವಾ? ನಾನು ಕೇಳೋದು ನಿಮಗೆ, ಕನ್ವಿಕ್ಷನ್ ಆಯ್ತಾ? ಇದನ್ನ 6 ವರ್ಷ ಅಂತ ಇರೋದನ್ನ 7 ವರ್ಷಕ್ಕಾದ್ರೂ ಮಾಡ್ಕೊಳ್ಳಿ, 7 ವರ್ಷದ 10 ವರ್ಷಕ್ಕಂತಾದ್ರೂ ಪಾಲಿಟಿಕ್ಸ್ನ ಆಚೆ ಇಡಿ, ನಮ್ದೇನು ತಕರಾರಿಲ್ಲ. ಕೋರ್ಟ್ ಇದೆ, ದೇಶದ ವ್ಯವಸ್ಥೆ ಇದೆಯಲ್ಲ, ಕನ್ವಿಕ್ಷನ್ ಆಯ್ತು, ತಪ್ಪಿತಸ್ಥ ಅಂತ ಆಗೋಯ್ತು, ಕ್ರಮ ಜರುಗಿಸಿ ಇನ್ನೂ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಇದೇ ಬಿಲ್ಲಲ್ಲಿ. ಕನ್ವಿಕ್ಷನ್ ಆಗಲಿಲ್ಲ, 30 ದಿನ ಹಂಗು ಹಿಂಗು ಒಳಗಡೆ ಹಾಕ್ಬಿಟ್ಟು ಆನಂತರ ಅವನನ್ನ ಮಿನಿಸ್ಟರ್ ಗಿರಿನೋ CM ಗಿರಿನೋ ಕಿತ್ತಾಕ್ಬಿಟ್ರೆ ಹೆಂಗೆ ಗತಿ ಅಂತ ಪ್ರಶ್ನೆ ಇರೋದಿಲ್ಲ. ಅದಷ್ಟೇ ಭಯ. ಕೋರ್ಟ್ ಇದ್ದ ಕನ್ವಿಕ್ಷನ್ ಆಗಲಿ ಬಿಡಿ. ತಪ್ಪು ಮಾಡಿದಾರೆ, ಜಂಗಲ್ ರಾಜ್ ಮಾಡೋದನ್ನ, ಲೈಸೆನ್ಸ್ ರಾಜ್ ಮಾಡೋದನ್ನ ನೀವೇ ಕಂಪ್ಲೇಂಟ್ ಮಾಡಿ, ಕೋರ್ಟ್ ಮುಂದೆ ನೀವೇ ಹೋಗಿ ಸಾಕ್ಷಿ ಇಡಿ. ಈಗ ಬಿಡಬೇಡಿ, ಕೇಜ್ರಿವಾಲ್ನ ಬಿಡಬೇಡಿ, ಪ್ರೂವ್ ಮಾಡಿ ಅಬಕಾರಿನ 10 ವರ್ಷ ಆಚೆ ಕಳಿಸಿ. ನಾವೇನು ಬೇಡ ಅಂದಿಲ್ವಲ್ಲ ಇಲ್ಲಿ ಯಾರು ಸರ. ಹಾಗಾದ್ರೆ ಈಗ ಅದು ಇಲ್ಲಿ ಇರುವಂತದ್ದು ಸರ್ ಹೇಳ್ತಾ ಇರ್ಬೇಕಾದ್ರೆ ಮಂತ್ರಿಮಂಡಲದ್ದು ಅಂತ ಕೇಂದ್ರ ಆಗ್ಬೋದು, ರಾಜ್ಯದಾಗ್ಬೋದು, ಇಟ್ ಈಸ್ ದ 10% ಆಫ್ ಟೋಟಲ್ ಇದು ಎಲೆಕ್ಟೆಡ್ ಅಂತ. ಸೊ ಆ 10% ಅಕೌಂಟಬಿಲಿಟಿ ಬೇಡವಾ ಸರ್? ಅದಲ್ಲಿ ಅಕೌಂಟಬಿಲಿಟಿ ಜನಪ್ರತಿನಿಧಿ ಆಗಿದೆ ಅಂತಂದ್ರೆ ನೀ ಏನ್ ಬೇಕಾದ್ರೂ ಮಾಡಬಹುದು ಅಂತ. ಅಕ್ಯೂಸ್ಡ್, ಕನ್ವಿಕ್ಟೆಡ್, ಇದನ್ನ ನೀವು ಒಂದೇ ತಕಡಿಗೆ ಹಾಕ್ಬಿಡ್ತಿದ್ದೀರಾ ಅಂತ. ಹಂಗಿದ್ದಾಗ ಸ್ಟೇಷನ್ ಬೇಕಾಗಲ್ಲ, FIR ಬೇಕಾಗಲ್ಲ, ಚಾರ್ಜ್ ಶೀಟ್ ಬೇಕಾಗಲ್ಲ, ಜಡ್ಜ್ ಬೇಕಾಗಲ್ಲ ಅಲ್ವಾ? ಇದು ಹಾಗಾದ್ರೆ ನೀವು ಬಂಗಾರಪ್ಪನ ಇಳಿಸಿದಾಗ ಯಾವ ಜಡ್ಜ್ಮೆಂಟ್ ಬಂದ್ಬಿಟ್ಟಿತ್ರಿ? ಕ್ಲಾಸಿಕ್ ಕಂಪ್ಯೂಟರ್ ಕೇಸ್ ನಲ್ಲಿ ಬಂಗಾರಪ್ಪನ ಬಂದಾಗ ಯಾವ ಜಡ್ಜ್ಮೆಂಟ್ ಬಂದ್ಬಿಟ್ಟಿತ್ರಿ? 92 ನಲ್ಲಿ ಬಂಗಾರಪ್ಪನ ಇಳಿಸಿದ್ರಪ್ಪ, ಟಾಲೆಸ್ಟ್ OBC ಲೀಡರ್. ಯಾವ ಜಡ್ಜ್ಮೆಂಟ್ ಬಂದ್ಬಿಟ್ಟಿತ್ತು PV ನರಸಿಂಹ ಕಾಲದಲ್ಲಿ? ಯಡಿಯೂರಪ್ಪನ ಇಳಿಸಿದಾಗ ಕಣ್ಣೀರ್ ಹಾಕಿ ಇಳಿಸಿದಾಗ ಯಾವ ಕಾನೂನು? ಏನ್ ತಪ್ಪು ಮಾಡಿದ್ರಿ ಯಡಿಯೂರಪ್ಪ? ರಿಸೈನ್ ಮಾಡಲಿಲ್ಲ. ಹತ್ಕೊಂಡು ಹೋಗಿ ಅವರು ರಿಸೈನ್ ಮಾಡಿದ್ದು. ಏನಕ್ಕೆ ರಿಸೈನ್ ಮಾಡಿಸಿದ್ರಿ? ಹಾಗಾದ್ರೆ ಕೇವಲ ನಾಟಕ ಮಾಡೋದು ಬೇಡ ನೀವು. ಹೈಕಮಾಂಡ್ ಈಗ ಯಾವುದೇ ವ್ಯಕ್ತಿ, ಬೀಟ್ ಯದುಕುಮಾರ್, ನೀವೇ ಮುಖ್ಯಮಂತ್ರಿ ಆಗಿದ್ರಿ, ಖುಷಿಯಿಂದ ಹೋಗಿ ರಾಜಭವನಕ್ಕೆ ಹೋಗ್ಬಿಟ್ಟು ನಾನು ಅದರಿಂದ ಮಾಡಕ್ಕಾಗುತ್ತೆ? ಇದು
Is this possible? ಹೈಕಮಾಂಡ್ ಆದೇಶ ಬಂದಿರುತ್ತೆ. ಇಡೀ ದಕ್ಷಿಣ ಭಾರತದಲ್ಲಿ 92 first time ಹೇಳ್ತಾ ಇದ್ದೀನಿ. ಮೊದಲ ಬಾರಿಗೆ Why was ಬಿಜೆಪಿ ವೀರೇಂದ್ರ ಪಾಟೀಲ್ ತಂದಂತ ಯಡಿಯೂರಪ್ಪನವರನ್ನ Why was ವೀರೇಂದ್ರ ಪಾಟೀಲ್ removed? Why was ಬಂಗಾರಪ್ಪ removed? Sir, ಕೊನೆಗೆ ಕ್ಲಾಸಿಕ್ ಕಂಪ್ಯೂಟರ್ ಕೇಸ್ ಇದಾದಾಗ 1 ಕೋಟಿನೇ ಬಂದಿರೋದು. ಚರ್ಚೆ ಇಲ್ಲ. ಇದು ಹೈಕಮಾಂಡ್ ನಿರ್ಧಾರಗಳನ್ನ ಚರ್ಚೆ ಮಾಡೋದು ಬೇಡ, ಅದನ್ನ ಇನ್ನೊಂದೆಲ್ಲ ಮಾಡೋಣ. ಇವತ್ತು ನಿಜವಾಗ್ಲೂ ವಾಸ್ತವ ಚರ್ಚೆ ಮಾಡೋಣ. ಆವಾಗ ಪ್ರಾಸಿಕ್ಯೂಷನ್ ಆಗುತ್ತೆ. ಪಾರ್ಟಿ ಬೌಂಡ್ ಡಿಸಿಷನ್ಸ್ ನಾವು ಆಕ್ಟ್ ಬೌಂಡ್ ಡಿಸಿಷನ್ಸ್ ಅಂತ ಮಾಡಕ್ಕಾಗಲ್ಲ ಅಲ್ಲ, ಬಿಲ್ ಬೌಂಡ್ ಡಿಸಿಷನ್ಸ್ ಅಂತ ಮಾಡಕ್ಕಾಗಲ್ಲ ಅಲ್ಲ. ಇದಂತೂ ಬಿಲ್ಲೇ ಇದು. ಇದೆಲ್ಲ ಅಂಗೀಕಾರ ಆಗ್ಬಿಟ್ಟು ರಾಷ್ಟ್ರಪತಿ ಸೈನ್ ಮಾಡ್ಬಿಟ್ರೆ ಆಕ್ಟ್ ಆಗ್ಬಿಡುತ್ತೆ ಇದು. ಇದರಲ್ಲಿ ಇನ್ನೊಂದು ಹೇಳಿದ್ದಾರೆ ಹೀನಿಯಸ್ ಕ್ರೈಮ್ಸ್ ಅಂತ. Okay. ಸೊ ಹೀನಿಯಸ್ ಕ್ರೈಮ್ಸ್ ಅದಕ್ಕೊಂದು ಲಿಸ್ಟ್ ಇದೆ ಅಲ್ಲ ಸರ್? ಕ್ರೈಮ್ ಅದಲ್ಲ, 30 ದಿನ ಜೈಲು ಒಳಗಡೆ ಇಟ್ರ. If you are successful, if you are successful, heinous crimes 30 days of ಮನುಷ್ಯನ ಒಳಗಡೆ ಇಟ್ಬಿಟ್ರಿ ಅಂದ್ರೆ ಮುಗಿದೋಯ್ತು. ಜಮ್ಮು ಕಾಶ್ಮೀರ್ ರೀಡ್ ಪ್ರಾಪರ್ಲಿ. ಒಂದ್ ನಿಮಿಷ ರಘು. ಈಗ ಒಂದೇ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ನಾನು. ಒಂದೇ ಒಂದು ಪಾಯಿಂಟ್ ನೋಡಿ, ಈಗ ನಾವು ನಿಜವಾಗ್ಲೂ ಆತಂಕ ಇರೋದು ಯಾಕೆ ಅಂತ ಹೇಳಿದ್ರೆ, ಈಗ ಬಿಜೆಪಿಯ ಸರ್ಕಾರದ ನೂರಾರು ಕೇಸ್ಗಳು, ನೀವು ಹೇಳಿದ್ರೆ 5800 ಕೇಸ್ ಇದೆ. ಈಗ ಬೆಂಗಳೂರಿನಲ್ಲೇನೆ ಈ ಮಾಡಾಳ್ ವಿರೂಪಾಕ್ಷಪ್ಪ ಅಂತೇಳಿ ಬಿಜೆಪಿ ಶಾಸಕರ ಮನೇಲಿ 8 ಕೋಟಿ ಸಿಕ್ತು. ಪ್ಲೀಸ್ ಅರೆಸ್ಟ್ ಅಲ್ಲ, ಅವ್ರ ಕನ್ವಿಕ್ಟ್ ಅಂತಾನು ಆಯ್ತು. ಎಲ್ಲಿ ಇಡಿ ಇಲ್ಲಿವರೆಗೂ ಅರೆಸ್ಟ್ ಮಾಡಿಲ್ಲ, ಒಂದು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ. ಯಾರ ಮೇಲೋ ಹೋಗಿ ರಿಜಿಸ್ಟರ್ ಮಾಡ್ತೀರಾ ನೀವು? ಅಂದ್ರೆ ಇದು ಡಿಸ್ಕ್ರಿಮಿನೇಟೆಡ್ ಅಟ್ಯಾಕ್ ಇದೆಯಲ್ಲ, ಅದ್ರ ವಿರುದ್ಧ ನಮ್ಮ ಆಕ್ಷೇಪ ವಿರೋಧ ಹೊರತು ಇವರು ಹೊಸ ಕಾನೂನು ಬದಲಾವಣೆ ಮಾಡೋದ್ರಲ್ಲಿ ನಮ್ದೇನು ಪ್ರಶ್ನೆ ಇಲ್ಲ. ಸಂಕೇತ್ ಸರ್ 5 ವರ್ಷಕ್ಕೂ ಮೇಲ್ಪಟ್ಟು ಶಿಕ್ಷೆಯಾಗಬಹುದಾದಂಥ ಪ್ರಕರಣಗಳಲ್ಲಿ ಒಬ್ಬ ವ್ಯಕ್ತಿ ಅಥವಾ ಆರೋಪಿತ 30 ದಿನಗಳ ಕಾಲ ಒಂದು ಜೈಲಲ್ಲಿ ಇದ್ದ ಅಂತ ಹೇಳಿದ್ರೆ ಅದಷ್ಟೇ ಮೆರಿಟ್ ಆ ಕೇಸ್ಗೆ. ಆ ಮೆರಿಟ್ ಇಟ್ಕೊಂಡು